ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಶ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಆಶು ವೆಂಕಟೇಶ್. ಇಂದಿನ ವಿಡಿಯೋದಲ್ಲಿ ಮಂಗಳೂರು ಸ್ಪೆಷಲ್ ಆದಂತಹ ಮಂಗಳೂರು ಬನ್ಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಸರ್ವೇಸಾಮಾನ್ಯವಾಗಿ ಎಲ್ಲ ಹೋಟ್ಲುಗಳಲ್ಲೂ ಕೂಡ ಬೆಳಗಿನ ತಿಂಡಿಗೆ ಮಂಗಳೂರು ಬನ್ಸ್ನ ಮಾಡ್ತಾರೆ. ಇದು ತುಂಬಾನೇ ರುಚಿಕರವಾಗಿರುತ್ತೆ, ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 3 ಚೆನ್ನಾಗಿ ಹಣ್ಣಾಗಿರುವಂತಹ ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ. ನೀವು ಮೈಸೂರು ಬಾಳೆಹಣ್ಣು ಕೂಡ ಇದಕ್ಕೆ ಬಳಸ್ಕೋಬಹುದು. ಒಂದು ಮಿಕ್ಸಿ ಜಾರ್ಗೆ ಬಾಳೆಹಣ್ಣನ್ನೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಹಾಕಿ ನಂತರ 1 ಕಪ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಸೊ ನಂತರ ಇದನ್ನ ಚೆನ್ನಾಗಿ ನುಣ್ಣಗೆ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಅಗಲವಾದಂತಹ ಪಾತ್ರೆನ ತಗೊಂಡು ಅದಕ್ಕೆ ಇದನ್ನ ಹಾಕೊಂತಿದ್ದೀನಿ, ಅಥವಾ ನೀವು ಕೈಯಲ್ಲಿ ಕೂಡ ಇದನ್ನ ಸ್ಮ್ಯಾಶ್ ಮಾಡ್ಕೋಬಹುದು ಸ್ಮ್ಯಾಶರ್ ಸಹಾಯದಿಂದ. ನಂತರ ಇದಕ್ಕೆ 1 ಕಪ್ ಅಷ್ಟು ಮೊಸರು ಹಾಕಿದ್ದೀನಿ. ನಂತರ 2 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಉಪ್ಪು ಮತ್ತು ಅರ್ಧ ಚಮಚದಷ್ಟು ಅಡುಗೆ ಸೋಡಾನ ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ಬಾಳೆಹಣ್ಣಿನ ಮಿಶ್ರಣ ಮತ್ತೆ ಮೊಸರು ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ತನಕ. ಸೊ ಇವಾಗ ನಾನು ಇದಕ್ಕೆ 2 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಸೊ ಇಲ್ಲಿ 3 ಬಾಳೆಹಣ್ಣು ತಗೊಂಡಿರೋದ್ರಿಂದ ನಮಗೆ ಒಂದು 3 ರಿಂದ 4 ಕಪ್ ಅಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ. ಸೊ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ. ಸೊ ಇವಾಗ ನಿಮಗೆ ಸ್ವಲ್ಪ ತೆಳುವು ಅನ್ನಿಸ್ದಾಗ ಮತ್ತೊಂದು ಕಪ್ ಅಷ್ಟು ಹಾಕೊಂಡಿದ್ದೀನಿ. ಸೊ ಇಲ್ಲಿ ನಾನು 3 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿಗಿಂತ ಸ್ಮೂತ್ ಆಗಬೇಕು, ಅದು ಆ ರೀತಿ ಕಲಿಸ್ಕೋಬೇಕಾಗತ್ತೆ. ಸುಮಾರು ಒಂದು 10 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಚಪಾತಿ ಹಿಟ್ಟನ್ನ ನಾದಿಟ್ಕೊಂತೀವಲ್ಲ ಆ ರೀತಿ ನಾದಿ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಎಣ್ಣೆನ ಹಾಕೊತಿದ್ದೀನಿ. ಮೇಲೆ ಹಾಕಿ ನೀಟಾಗಿ ಈ ರೀತಿ ಎಲ್ಲ ಕಡೆನೂ ಕೂಡ ಸೌರಿ ತೆಗೆದಿಟ್ಕೋಬೇಕು. ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಸುಮಾರು 8 ಗಂಟೆಗಳ ಕಾಲ ಬಿಡಬೇಕಾಗುತ್ತೆ. ಸೊ ನೀವು ಬೆಳಗ್ಗೆ ತಿಂಡಿಗೆ ಮಾಡಬೇಕು ಅನ್ನೋದಾದರೆ ರಾತ್ರಿ ನೆನೆಸಿಟ್ರೆ, ಸಾಮಾನ್ಯವಾಗಿ ದೋಸೆ ಇಡ್ಲಿಗೆ ನಾವು ಅಕ್ಕಿ ರುಬ್ಬಿಡ್ತೀವಲ್ಲ ಅದೇ ರೀತಿ ನೆನೆಸಿಟ್ರೆ ಬೆಳಗ್ಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಸಂಜೆ ಟೀ ಟೈಮಿಗೆ ಮಾಡೋದಾದರೆ ಸೊ ನೀವು ಬೆಳಗ್ಗೆ ಒಂದು 10 ಗಂಟೆಗೆ ನೆನೆಸಿಟ್ರೆ ಸಂಜೆ 6 ಗಂಟೆ ಅಷ್ಟರಲ್ಲಿ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ನೆನೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ 8 ಗಂಟೆ ನಂತರ ನಾನು ಇಲ್ಲಿ ಪ್ಲೇಟ್ನ ಓಪನ್ ಮಾಡಿ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಸೊ ಇವಾಗ ನಾವು ಇದನ್ನು ಒಂದು ಚಪಾತಿಗೆ ಎಷ್ಟು ಹಿಟ್ಟು ತಗೋತೀವಿ ಅಷ್ಟು ದಪ್ಪ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಸೊ ನೀವು ಮಾಮೂಲಿ ನಾವು ಚಪಾತಿನ ಲಟ್ಟಿಸ್ತೀವಲ್ಲ ಅದೇ ಮಣೆಯ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸೊ ಇವಾಗ ನೀಟಾಗಿ ಸ್ವಲ್ಪ ಸ್ಮೂತಾಗಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಇದು ತುಂಬಾ ಏನು ಗಟ್ಟಿ ಇರೋದಿಲ್ಲ, ನೀಟಾಗಿ ತುಂಬ ಸ್ಮೂತಾಗೇ ಲಟ್ಟಿಸ್ಕೋಬೋದು. ಸೊ ಈ ರೀತಿಯಾಗಿ ನಾವು ಪೂರಿಗಿಂತ ಸ್ವಲ್ಪ ಅಗಲವಾಗಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ, ಅಥವಾ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ಗೆ ಲಟ್ಟಿಸ್ಕೋಬೇಕಾಗುತ್ತೆ. ಆದರೆ ಇದನ್ನು ತುಂಬ ತೆಳುವಾಗಿ ಕೂಡ ಲಟ್ಟಿಸ್ಬಾರ್ದು, ಆವಾಗ ನಿಮಗೆ ಒಳಗಡೆ ಬನ್ಸು ಉಬ್ಬಿ ಬರೋದಿಲ್ಲ. ಸೊ ಇವಾಗ ತೋರಿಸ್ತೀನಲ್ವ ಇಷ್ಟು ದಪ್ಪನಾದರೂ ಲಟ್ಟಿಸ್ಕೋಬೇಕು. ಮೊದಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿರೋದ್ರಿಂದ ಮಧ್ಯಮ ಊರಿಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಲಟ್ಸಿಟ್ಕೊಂಡಿರುವಂತಹ ಬನ್ಸ್ನ ಹಾಕೊತಾ ಇದ್ದೀನಿ. ಸೊ ಇವಾಗ ಅದೇ ಮೇಲೆ ಎದ್ದು ಬರುತ್ತೆ. ಇವಾಗ ಒಂದು ಚಮಚ ಅಥವಾ ನಾವು ಈ ಥರ ಜಾಲರಿ ಇರುತ್ತಲ್ಲ ಅದರ ಸಹಾಯದಿಂದ ಈ ರೀತಿ ನೀಟಾಗಿ ಅದ್ರ ಮೇಲೆ ಎಣ್ಣೆನ ಹಾಕೊತಾ ಹೋಗಬೇಕು. ಸೊ ಒಂದು 2 ನಿಮಿಷ ಆದ ನಂತರ ಇದನ್ನು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಮತ್ತೆ ಇದೇ ರೀತಿ ನಾವು ಎಣ್ಣೆನ ಹಾಕೋದಕ್ಕೆ ಶುರು ಮಾಡಬೇಕಾಗತ್ತೆ. ಸೊ ಈ ರೀತಿ ಎಣ್ಣೆ ಹಾಕೋದ್ರಿಂದ ಬನ್ನು ಉಬ್ಬಿ ಬರುತ್ತೆ. ಸೊ ನೋಡ್ತಿದ್ದೀರಲ್ವ ನಾವು ಎಣ್ಣೆ ಹಾಕ್ತಾ ಯಾವ ರೀತಿ ಬನ್ನು ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ನಮಗೆ ಪೂರಿ ಉಬ್ಬಿ ಬರುತ್ತಲ್ಲ ಅದೇ ರೀತಿ ಇದು ಕೂಡ ಉಬ್ಬಿ ಬರ್ತಾ ಇದೆ. ಮೇಲ್ಗಡೆ ಉಬ್ಬಿ ಬಂದಷ್ಟು ಒಳಗಡೆ ಕೂಡ ಬನ್ನು ತುಂಬಿ ಬಂದಿರುತ್ತೆ. ಸೊ ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಸಿಹಿ ಮಿಶ್ರಿತವಾಗಿರುವಂತಹ ಈ ಬನ್ನು ಸೊ ಒಂದು ಒಳ್ಳೆ ಟಿಫನ್ ಕೂಡ ಹೌದು. ಮತ್ತೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಮತ್ತೆ ಒಂದು 5 ನಿಮಿಷ ಇದನ್ನು ಮಧ್ಯಮ ಊರಿಲೆ ಸಂಪೂರ್ಣವಾಗಿ ಡೀಪ್ ಫ್ರೈ ಮಾಡೋದ್ರಿಂದ ನಮಗೆ ಮಂಗಳೂರು ಸ್ಪೆಷಲ್ ಬನ್ಸ್ ರೆಡಿ ಆಗಿದೆ. ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಂಗಳೂರು ಬನ್ಸ್ನ ಮಾಡ್ಬೋದು ಅಂತ ಹೇಳಿ. ಸಹ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್